ಹೊರಗಡೆ ಹೊರಡುವಾಗ ನನಗೆ ಹುಷಾರಿಲ್ದಿರೋ ವಿಷಯ ಅವ್ರಿಗೆ ಗೊತ್ತಿರಲಿಲ್ಲ ಅಮ್ಮ. ನೀ ಸುಮ್ಮನೆ ರಮ್ಮ ಊರ್ಮಿಳ, ನಿನಗೆ ಇವಳ ಬಗ್ಗೆ ಗೊತ್ತಿಲ್ಲ. ನೀನು ಎಲ್ಲರನ್ನು ನಿನ್ನ ಹಾಗೆ ಅನ್ಕೊಂಬಿಟ್ಟಿರ್ತೀಯ. ನಿನಗೆ ಹುಷಾರಿಲ್ಲ ಅಂತ ಗೊತ್ತಿದ್ದೆ ಗಂಡನ್ ಕರ್ಕೊಂಡು ಹೊರಗಡೆ ಹೋಗಿರ್ತಾಳೆ. ಪಾಪಿ ಇವಳು. ಅಮ್ಮ ನಂದಿನಿ, ನಂದಿನಿ ಹೋದ್ರೆ ಹೋಗ್ತಾಳೆ ಬಿಡ್ರಿ. ಅವಳು ಮೊಸಳೆ ಕಣ್ಣೀರ್ ಬಗ್ಗೆ ನನಗೆ ಗೊತ್ತಿಲ್ವಾ? ಅಮ್ಮ ಪ್ಲೀಸ್, ಅದಕ್ಕೆ ಬಗ್ಗೆ ಅಷ್ಟೊಂದು ಹಗುರವಾಗೆಲ್ಲ ಮಾತಾಡಬೇಡಿ. ಅವ್ರೆಂಥವ್ರು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಮಗ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಗನ ಮೇಲೆ ಅಷ್ಟೊಂದು ಪ್ರೀತಿ ನಂಬಿಕೆ ಇಟ್ಕೋಬೇಡಿ. ಅದಕ್ಕೇನು ಇವ್ನಿಂದೆ ಬಂದು ಹೊರ ಕರ್ಕೊಂಡು ಹೋಗು ಅಂತ ಹಠ ಮಾಡ್ಲಿಲ್ಲ. ಬ್ರದರು, ನೀ ಸುಮ್ಮನೆ ಇದ್ರೆ ಸರಿ. ಇವಾಗ ಅಮ್ಮ, ನೀವು ಮನೇಲಿ ನಿಂತಿರೋ ಕಾರಣಕ್ಕೆ ಇವನೇ ಅದಕ್ಕೆ ಬಲವಂತ ಮಾಡಿ ಹೊರ ಕರ್ಕೊಂಡು ಹೋಗಿದ್ದಾನೆ. ಈಗ ಇವನ್ ಬಚಾವಾಗೋದಕ್ಕೆ ಅದಕ್ಕೇನ್ ಬೈತಾ ಇದ್ದಾನೆ. ಅಣ್ಣ, ಸಾಮ್ರಾಟ್ ಹೇಳ್ತಿರೋ ಮಾತು ನಿಜನಾ? ಇವನು ತಲೆ ತಗ್ಸಿರೋದು ನೋಡಿದ್ರೆ ಗೊತ್ತಾಗಲ್ವಾ ಅಮ್ಮ ಅಪರಾಧಿ ಯಾರು ಅಂತ? ಅಯ್ಯೋ ಜಂತಂದು ಕಂಡ ಎದುರುಗಡೆ ನಿಂತ್ಕೋಬೇಡ. ತೊಳ್ಗೋ ಇಲ್ಲಿಂದ, ತೊಳ್ಗೋ ಇಲ್ಲಿಂದ. ನೋಡು, ಮಕ್ಕಳನ್ನ ಕೈ ಹಿಡಿದು ಮನೆ ತುಂಬಿದ್ದಾರೆ ಅಂದರೆ ಸೊಸೆಯಂದಿರು ನಮ್ಮ ಮಕ್ಕಳು ಸಮಾನನೇ. ಮಕ್ಕಳನ್ನ ಮೆಚ್ಚೋಕೆ, ಅವ್ರನ್ನ ದೊಡ್ಡವ್ರು ಮಾಡೋದಕ್ಕೆ ಸೊಸೆಯಂದಿರನ್ನ ಆರೋಪಿಗಳನ್ನಾಗಿ ಮಾಡಬೇಡ. ಸತ್ಯ ಹೇಳಬೇಕಂದ್ರೆ ನಿನ್ನ ಮಕ್ಕಳಿಗಿಂತ ನನ್ನ ಸೊಸೆಯಂದಿರು ದೇವತೆ ಅಂತೋರು. ಅವ್ರಿಗೂ ನಿನ್ನ ಪ್ರೀತಿ ಕೊಡು, ಮುಂದೆ ಅದು ನಿನ್ನನ್ನು ಕಾಪಾಡುತ್ತೆ. ಇಲ್ಲ ಅಂದರೆ ನಿನ್ನ ಕರ್ಮ ಅನುಭವಿಸ್ತೀಯ. ತುಳಸಿ, ಫೋನ್ ಮಾಡಿರೋದು ಯಾರು? ಪ್ರೇಮ ಅಂತ ಕೇಳಿದೆ. ಹಾಂ ಅವರೇ. ಪ್ಲೀಸ್ ಒಂದು ನಿಮಿಷ ಫೋನ್ ಕೊಡಮ್ಮ. ತಗೋ. ಹೇಳಿ ಪ್ರೇಮ್. ನಾನು ಒಂದೇ ಸಮನೆ ಹಲೋ ಹಲೋ ಅಂತ ಇದ್ದೀನಿ, ನೀವು ಮಾತಾಡ್ತಾನೆ ಇರಲಿಲ್ಲ. ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಸರಿ, ಹಾಗೆ ಮಾಡಿ. ಬಾಯ್ ಬಾಯ್ ಬಾಯ್. ಅಂತೂ ನಾನು ನಳಗ್ ಬಿದ್ಲು. ಯಾಕೆ ಇಷ್ಟು ಬೇಗ ಮಾತು ಮುಗಿಸ್ಬಿಟ್ಟೆ? ಮಾತಾಡೋ ತಾನೆ. ಪರವಾಗಿಲ್ಲ, ನಾನು ಆಮೇಲೆ ಮಾತಾಡ್ತೀನಿ. ಕಾಫಿ ಕೊಡು. ಅಲ್ಲ ಕಣೆ, ಊರ್ಮಿಳಾ ಹುಷಾರಾಗಿದ್ದಾಳೆ, ಮನೆಗೆ ಬಂದಿದ್ದಾಳೆ ಅಂತ ನಂದಿನಿ ಅಕ್ಕ ಹೇಳಿದ್ಲು ಅಂತ ನಮಗೆಲ್ಲ ಹೇಳಿ ಈಗ ನೋಡಿದ್ರೆ ಪ್ರೇಮ್ಗೆ ಆ ವಿಷಯಕ್ಕೆ ಥ್ಯಾಂಕ್ಸ್ ಹೇಳ್ತಿದ್ಯಾ? ಊರ್ಮಿ ಮನೆಗೆ ಹೋಗಿರೋ ವಿಷಯ ನಿನಗೆ ಪ್ರೇಮಿಂದ ಗೊತ್ತಾಯ್ತಾ? ಅಮ್ಮ, ಅದು ಚೆನ್ನಾಗೇ ನಾಟಕ ಮಾಡ್ತೀಯ ಕಣೆ. ಅಷ್ಟೇ ಅದ್ಭುತವಾಗಿ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತೀಯ. ಅಲ್ಲ, ನಿನ್ಗೆ ಈ ವಿಲ್ಲನ್ ಜೊತೆ, ಈ ಪ್ರೇಮ್ ಜೊತೆಲಿ ನಿಂಗೆ ಯಾವಾಗಿಂದ ಈ ಲೆವೆಲ್ ಫ್ರೆಂಡ್ಶಿಪ್ಪು? ನೀನು ಅನ್ಕೊಂಡಾಗೆ ಯಾವ ಫ್ರೆಂಡ್ಶಿಪ್ಪು ಇಲ್ಲ ಅಮ್ಮ. ಅವರಿಂದ ಅಕ್ಕನ ವಿಷಯ ಗೊತ್ತಾಯ್ತಲ್ಲ ಅಂತ ಥ್ಯಾಂಕ್ಸ್ ಹೇಳ್ತಿದ್ದೆ ಅಷ್ಟೇ. ಅಷ್ಟೇನಾ? ಹಾಂ. ಲೇ, ನಾನು ನಿಮ್ಮ ಅಮ್ಮ ಕಣೆ. ನೀನು ಹುಟ್ಟಿದಾಗಿಂದ ಇಲ್ಲಿವರೆಗೂ ನೀನು ಪ್ರತಿಯೊಂದು ಬೆಳವಣಿಗೆನೂ ನಾನು ನೋಡಿದ್ದೀನಿ. ನೀನು ಯಾವಾಗ ಅಳ್ತೀಯ, ಯಾವಾಗ ನಗ್ತೀಯ, ನಿಂಗೇನು ಇಷ್ಟ, ನಿನ್ಗೇನು ಕಷ್ಟ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ನೀನು ಹೇಳೋದು ಸುಳ್ಳೋ ಅಥವಾ ಸತ್ಯನೋ ಅನ್ನೋದು ನನಗೆಲ್ಲ ಗೊತ್ತಾಗುತ್ತೆ. ಯಾಕಂದರೆ ನಿನ್ನ ದೇಹದಲ್ಲಿ ಹರಿತಿರೋದು ನನ್ನ ರಕ್ತ, ನೆನಪಿರಲಿ. ಅಲ್ಲಮ್ಮ, ನಾನು ಪ್ರೇಮ್ ಜೊತೆ ಮಾತಾಡಿದ್ದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ಅಷ್ಟಕ್ಕೂ ನಾನೇನು ತಪ್ಪು ಮಾಡಿಲ್ಲ. ತಪ್ಪು ಮಾಡಲೂ ಬೇಡ. ಹಾಗಂತ ಅವನು ಒಳ್ಳೆ ಕೊಳ ಆಗಿದ್ರೆ, ಸಾಮ್ರಾಟ್ಗಿಂತ ಜಾಸ್ತಿ ಆಸ್ತಿ ಐಶ್ವರ್ಯ ಹೊಂದಿದ್ರೆ
ಅವನ್ನ ಬಿಡಕ್ಕೂ ಹೋಗಬೇಡ. ಅಂದರೆ ತಪ್ಪು ಮಾಡ್ದೇನೆ ಅವನ್ನ ಹೊಲಿಸ್ಕೊಂಡು ಲೈಫಲ್ಲಿ ಸೆಟ್ಲ್ ಆಗೋದನ್ನು ನೋಡು. ನಾಳೆ ಆ ಊರ್ಮಿಳ ಮುಂದೆ ಬಿಂದಾಸಾಗಿ ಬದುಕೋದನ್ನು ನೋಡು. ಗೊತ್ತಾಯ್ತಾ? ಅಮ್ಮ, ನಿಮ್ಮಮ್ಮ ಏನೇ ಹೇಳಿದ್ರು ಅದು ನಿನ್ನ ಒಳ್ಳೇದಕ್ಕೆ ಹೇಳ್ತಾಳೆ, ನೆನಪಿರಲಿ. ಅಕ್ಕ, ಹರಿಯೋ ನೀರನ್ನ ಬಲೆ ಹಾಕಿ ನಿಲ್ಸೋದು, ಕೆನ್ನೆ ಮೇಲೆ ಹರಿತಾ ಇರೋ ಕಣ್ಣೀರನ್ನ ಅಂಗೈಯಲ್ಲಿ ಒರೆಸೋದು ಎರಡು ದುಸ್ಸಾಹಸನೆ. ನೀವು ಕಣ್ಣೀರನ್ನ ಒರೆಸಿದ್ರು ಅದರಲ್ಲಿರೋ ಭಾವ ನೋವು ನಿಮ್ಮ ಕಣ್ಣಲ್ಲಿ ಇಣ್ಕುತ್ತೆ. ಅಕ್ಕ, ತಪ್ಪು ಮಾಡತ್ರೆ ಕಣ್ಣೀರಿಗೂ ಒಂದು ಬೆಲೆ ಇರುತ್ತೆ, ಮನಸ್ಸು ಆಗ್ರ ಆಗುತ್ತೆ. ಆದ್ರೆ ತಪ್ಪು ಮಾಡ್ದೇನೆ ಹತ್ರೆ ನಿಮ್ಮ ಮನ್ಸಿಗೆ ಇನ್ನೂ ಭಾರ ಆಗುತ್ತೆ. ಮುಂದೆ ನಿಮ್ಮ ಅಸಹಾಯಕತೆ ಕಂಡು ಈ ಕಣ್ಣೀರೇ ನಿಮ್ಮನ್ನು ಅಣಗಿಸುತ್ತೆ. ಅಕ್ಕ, ನೀವು ತಪ್ಪು ಮಾಡಲಿಲ್ಲ, ದಯವಿಟ್ಟು ಅಳಬೇಡಿ. ಅಳ್ದೆ ಈ ಮನೇಲಿ ನನಗೆ ಬೇರೆ ದಾರಿನೇ ಇಲ್ವಲ್ಲ ಊರ್ಮಿಳ. ಅಕ್ಕ, ಮಾಡದೇ ಇರೋ ತಪ್ಪನ್ನ ಒಪ್ಕೊಂಡು ಹೀಗೆ ತಲೆ ಅಲ್ಲಾಡ್ಸ್ಕೊಂಡು ನಿಂತ್ರೆ ಜೀವನ ಪೂರ್ತಿ ನೀವು ಹೀಗೆ ಅಳ್ತಾ ನಿಲ್ಬೇಕಾಗತ್ತೆ. ಅದೇ ಒಂದ್ಸಲ ನಿಮ್ದಲ್ದೇ ಇರೋ ತಪ್ಪನ್ನ ಪ್ರಶ್ನೆ ಮಾಡಿ ನೋಡಿ. ತಪ್ಪು ಮಾಡದೇ ಇದ್ದಾಗ ತಲೆ ಎತ್ತು ನಿಲ್ಲೋದು ಕಲೀರಿ. ಆಮೇಲೆ ನೋಡಿ, ನೀವು ಅಳಬೇಕು ಅಂದ್ರೂ ಕಣ್ಣೀರು ನಿಮ್ಮ ಪರ್ಮಿಷನ್ ಕೇಳುತ್ತೆ. ಇದೆಲ್ಲ ನನ್ನಿಂದ ಸಾಧ್ಯನಾ? ಏನಕ್ಕ ಹೀಗೆ ಕೇಳ್ತಾ ಇದ್ದೀರಾ? ನನ್ನಿಂದ ಸಾಧ್ಯನಾ ಅಂದ್ರೆ ಏನರ್ಥ? ನೀವು ಎಷ್ಟು ಮೌನವಾಗಿರ್ತೀರೋ ಅಷ್ಟೇ ಆರೋಪಿ ಆಗ್ತೀರಾ. ಒಂದ್ಸಲ ದನಿ ಎತ್ತಿ ಪ್ರಶ್ನೆ ಮಾಡಿ. ನೀವಷ್ಟೇ ಅಲ್ಲ, ನಿಮ್ಮ ಸುತ್ತಮುತ್ತ ಇರೋರು ಬದಲಾಗ್ತಾರೆ. ನಿಮ್ಮ ಹತ್ರ ಮಾತಾಡೋದಕ್ಕೆ, ಸುಮ್ಮನೆ ನಿಮ್ಮ ಮೇಲೆ ಆರೋಪ ಮಾಡೋದಕ್ಕೂ ಯೋಚನೆ ಮಾಡ್ತಾರೆ. ಅಕ್ಕ, ಅಳುಮುಂಜಿ ಥರ ಆಡಬೇಡಿ. ಈ ಮನೆ ನಗು ನೀವು. ನನ್ನ ಪಾಲಿಗೆಲ್ಲಾನು ನೀವೇ ಅಕ್ಕ. ನೀವತ್ರೆ ಈ ನಿಮ್ಮ ತಂಗಿ ಸೋತ ಹಾಗೆ. ಅದೇ ನೀವು ನಕ್ಕಿದ್ರೆ ಕೇಳೋದೇ ಬೇಡ, ಇಡೀ ಮನೆನೇ ಬೆಳಕಾದಾಗೆ. ಅಕ್ಕ, ನಾವಿಬ್ರು ವಾರ್ಗಿತ್ತಿರಾಗಿ ಮನೆಗೆ ಬಂದಿದ್ದೀವಿ ಅಂತ ಅನ್ಕೋಬೇಡಿ. ಒಂದೇ ಬಳ್ಳಿ ಹೂಗಳಾಗಿ, ದೀಪದಲ್ಲಿರೋ ಎಣ್ಣೆ ಬತ್ತಿಯಾಗಿ ಈ ಮನೆ ಸಂತೋಷನ ಹೆಚ್ಚೋದಕ್ಕೆ ಬಂದಿದ್ದೀವಿ ಅನ್ಕೊಳ್ಳಿ. ನಿಮ್ಮಿಂದ ತಪ್ಪಾಗಿಲ್ಲ ಅಂತಂದ್ರೆ ನನ್ನ ಹತ್ರ ಹೇಳಿ. ನಿಮ್ಮ ಭಾವನೆಗಳಿಗೆ ನಾನು ಮಾತಾಡ್ತೀನಿ. ಡಾರ್ಲಿಂಗ, ನಿನ್ನಿಂದನೇ ನಾನು ರೆಸಾರ್ಟಿಗೆ ಹೋಗಿದ್ದು ಅಂತ ಹೇಳಿದ್ದಕ್ಕೆ ಸಾರಿ. ಅಮ್ಮನ ಮುಂದೆ ನಾನೇ ಕರ್ಕೊಂಡು ಹೋಗಿದ್ದೆ ಅಂತ ಹೇಳಿದ್ರಿ ಅಂದ್ಕೋ. ಹೇಳಿದ್ರೆ ನೀವ್ ನಿಜವಾದ ಗಂಡ್ಸಾಗ್ತಿದ್ರಿ. ಹೆಂಡ್ತಿ ಮಾತಾಡ್ಬೇಡಿ ನೀವು. ಸ್ವಂತ ಹೆಂಡ್ತಿನ ಹೊರಗಡೆ ಕರ್ಕೊಂಡೋಗಿರುವಾಗ ಕರ್ಕೊಂಡೋಗಿದ್ದೆ ಅಂತ ಹೇಳಕ್ ಏನ್ರಿ ಕಷ್ಟ ನಿಮ್ಗೆ? ನೀವೇನಾದ್ರೂ ಬೇರೆಯವ್ರ ಜೊತೆ ಹೋಗಿದ್ರಾ? ಇಲ್ಲ ನಾನೇನಾದ್ರೂ? ನೀನ್ ಏನ್ ಹೇಳ್ತಿ ಅಂತ ಗೊತ್ತು ಕಣೆ. ನೀನ್ ಹಂಗೆಲ್ಲ ಮಾತಾಡ್ಬೇಡ, ಮನ್ಸಿಗೆ ನೋವಾಗುತ್ತೆ ನೋಡು. ನಾನ್ ಬಚಾವ್ ಆಗೋದಕ್ಕೆ ನಿನ್ ಮೇಲೆ ಹೇಳ್ಬಾರ್ದಾಗಿತ್ತು, ಹೇಳ್ದೆ. ಈಗ ಸಾರಿನೂ ಕೇಳ್ತಿದ್ದೀನಿ. ನೀನು ನಿನ್ ಕೋಪನೆಲ್ಲ ಮುಂದುವರ್ಸೋಗಿಲ್ಲ, ಸರಿನಾ? ಬರೀ ಕೋಪನ ಮುಂದುವರ್ಸದ ನೋಡ್ತಾ ಇರಿ. ಇನ್ಮೇಲೆ ನಿಮ್ ವಿಚಾರದಲ್ಲಿ ನನ್ನ ವರ್ಷನೆ ಬದಲಾಯಿಸ್ಕೊಬೇಕಂತ ಅನ್ಕೊಂಡಿದೀನಿ. ಏನೇ ಆಯ್ತು ನಿನ್ಗೆ? ಯಾರು ಏನ್ ಹೇಳ್ಕೊಟ್ರು? ಇಷ್ಟೊಂದೇರಿ ಎಲ್ಲಿಂದ ಬಂತು ನಿನ್ಗೆ?
ಈ ಮನೆಯಲ್ಲಿ ನನ್ನ ಪರವಾಗಿ ಮಾತಾಡಕ್ಕೆ ಯಾರು ಇರಲ್ಲ, ಯಾರು ಬರಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಆ ದೇವ್ರು ನನ್ನ ತಂಗಿ ರೂಪದಲ್ಲಿ ಭದ್ರಕಾಳಿನೇ ಈ ಮನೆಗೆ ಕಳ್ಸಿದಾನೆ. ಇನ್ ಏನೇ ಇದ್ರು ನಿಮಗೆ ಗುದ್ದಂಗ್ ಗುದ್ದಿನೇ. ಚಿನ್ನ, ನೀನು ಸಾಫ್ಟ್ ಆಗಿದ್ರೇನೆ ಚೆನ್ನ. ಈಗೆಲ್ಲ ವೈಲೆಂಟ್ ಆದ್ರೆ ನೋಡಕ್ ಚೆನ್ನಾಗಿರಲ್ಲ. ಇಷ್ಟು ದಿನ ನಾನು ಚೆನ್ನಾಗಿದ್ ಪಡ್ಕೊಂಡಿದ್ದಾದ್ರು ಏನ್ ಹೇಳಿ, ನನ್ಗೂ ಈ ಅಳು ಮುಂಜಿ ರೀತಿ ಬದುಕಿ ಸಾಕಾಗ್ಬಿಟ್ಟಿದೆ. ಎಷ್ಟು ಸತಿ ಅಂತ ನಾನು ಸೋಲ್ಲಿ ಹೇಳಿ. ಇಂಥ ಮಾತು ನನ್ನ ಮುಂದೆ ಹೇಳಿದೆ ಸರಿ ಹೋಯ್ತು. ಅದೇ ಅಮ್ಮನ ಮುಂದೆ ಏನಾದರೂ ಮಾತಾಡಿದಿದ್ರೆ ನಿನ್ನ ಕತೆ ಏನಾಗ್ತಿತ್ತು ಅಂತ ಯೋಚನೆ ಮಾಡಿದ್ಯಾ? ನೋಡು, ಇವತ್ತೋ ನಾಳೆನೋ ಮನೆ ಬಿಟ್ಟು ಹೋಗೋಳಿಗೋಸ್ಕರ ನನ್ನಂತ ಮುದ್ದಾಗಿರೋ ಗಂಡನ ಹತ್ರ ಕಿರಿಕ್ ಮಾಡ್ಕೋಬೇಡ, ಒಳ್ಳೇದಾಗಲ್ಲ. ತಮ್ಮ ಡೈಲಾಗ್ ಮುಗ್ದಿದ್ರೆ ತಾವೇನೋ ಹೊರಡ್ಬೋದು. ನನಗೂ ನಿಮ್ ಉತ್ತರ ಕುಮಾರನ್ ಮಾತು ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೆ. ನಾನು ರೆಸ್ಟ್ ಆದ್ರೂ ಮಾಡ್ತೀನಿ. ಇಬ್ರು ಜೊತೆಲೆ ರೆಸ್ಟ್ ಮಾಡೋಣ ಮನೆ. ಉಗಿದ್ರು ಊಟಕ್ಕೆ ಕರೆದ್ರು ಅನ್ನಂಗೆ ಆಡಬೇಡಿ, ಸುಮ್ಮನೆ ಹೋಗಿ. ಇಲ್ಲಾಂದ್ರೆ ನಾನು ಅತ್ತೆ ತರ ಆಡ್ಬೇಕಾಗುತ್ತೆ. ಕನ್ಫರ್ಮ್ ಪಕ್ಕ. ನಿಂಗೆ ಆ ರೆಸಾರ್ಟ್ ಅಲ್ಲಿ ಯಾವ್ದೋ ಗಾಳಿನೇ ಮೆಟ್ಕೊಂಡಿದೆ. ನಿನಗೆ ಇವಾಗಲ್ಲ, ಆಮೇಲೆ ವಿಚಾರಿಸ್ಕೊತೀನಿ. ಬರಲ್ಲ? ಬರಬೇಡಿ, ರೈಟ್ ಹೇಳಿ. ಟೈಮ್ ಖರಾಬ್ ಆದ್ರೆ ಹೆಣ್ತಿರು ಮುಂದೆ ಗಂಡನ ಪಾಡು ನಾಯಿ ಪಾಡು. ಇವಳಜ್ಜಿ ನೆನ್ನೆ ಎಲ್ಲ ಹುಷಾರಿಲ್ಲದೆ ಒತ್ತಾಡಿದಾಳೆ. ಸಾಲದಕ್ಕೆ ನನ್ನ ಮೇಲೆ ವಾಂತಿ ಮಾಡಿಕೊಂಡು ಇಷ್ಟೆಲ್ಲ ಸೇವೆ ಮಾಡಿಸ್ಕೊಂಡಿದ್ದಾಳೆ. ಈಗ ಸ್ವಲ್ಪ ಚಿಗುರ್ಕೊಂಡಿದ್ದೀನಿ ಅಂತ ಸ್ಕೂಲ್ಗೆ ಹೊರಟಿದ್ದಾಳಲ್ಲ ಇವಳು. ಹೇಗಾದ್ರೂ ಮಾಡಿ ಇವಳು ಸ್ಕೂಲ್ಗೆ ಹೋಗದೇ ಇರೋ ಹಾಗೆ ಮಾಡಬೇಕಲ್ಲ. ರೀ, ಏನ್ರಿ ನೀವು ಮದುವೆ ಅದು ಎಷ್ಟು ದಿನ ಆದ್ರೂ ನಾನು ಸೀರೆ ಉಡೋದನ್ನ ಕದ್ ನೋಡೋದು ಬಿಡ್ಲೇ ಇಲ್ವಲ್ಲ ನೀವು? ಛೀ ಹೋಲಿ. ಅಜ್ಜಿ ಬಾಯ್ ಬಡ್ಕಿ, ನೀನ್ ಸೀರೆ ಹುಡುದು ನಾನೇ ಯಾವಾಗಲೇ ನೋಡಿದ್ದೀನಿ. ಸಾಕು ಸುಮ್ಮನಿರಿಪ್ಪ. ನಾನು ಸೀರೆ ಉಡುವಾಗ ನೀವು ಒಳಗೆ ಬಂದಿರ್ತೀರಾ, ನಾನು ಅದನ್ನು ನೋಡಿರಲ್ಲ. ಕದ್ದು ಮುಚ್ಚಿ ನೀವು ನನ್ನನ್ನೇ ನೋಡ್ತಾ ಇರ್ತೀರಾ. ನಾನೀಗ ನೋಡಿದ್ನಲ್ಲ, ಅದಕ್ಕೆ ನಾನೇನು ನೋಡೇ ಇಲ್ಲ ಅಂತ ಹಳೇ ನಾಟಕ ಹೇಳ್ತಾ ಇದ್ದೀರಾ. ಕೋಪ ಯಾಕೆ ಮಾಡ್ಕೋತೀರ ರೌಡಿ ಯಜಮಾನ್ರೆ? ಹೇಗೋ ನೀವು ಒಳಗೆ ಬಂದಾಗಿದೆ, ನನಗೂ ಸ್ಕೂಲ್ಗೆ ಹೋಗೋದಕ್ಕೆ ಲೇಟ್ ಆಗ್ತಿದೆ. ಸ್ವಲ್ಪ ಸೀರೆ ನರ್ಗೆ ಸರಿ ಇದೆಯಾ, ನೀಟಾಗಿ ತಲೆ ಬಾಚ್ಕೊಂಡಿದ್ದೀನ, ಹೂವೇನಾದ್ರೂ ಮುಡ್ಕೊಳ್ಬೇಕಾ ಅಂತ ನೋಡಿ ಹೇಳ್ತೀರಾ? ಬಲೆ ಇದೆಯಾ ಕಡೆ ಮಿಡಲ್ ಕ್ಲಾಸ್ ನೀನು. ನೆನ್ನೆ ಎಲ್ಲ ಹುಷಾರಿಲ್ದೆ ಅಷ್ಟು ಕಷ್ಟಪಟ್ಟು ನೋವು ತಿಂದು ಈಗ ಸ್ಕೂಲ್ಗೆ ಹೊರಡಕ್ಕೆ ರೆಡಿ ಆಗಿದ್ಯಾ? ಅದ್ರ ಜೊತೆಗೆ ನಾನು ಹೇಗಿದ್ದೀನಿ ನೋಡಿ, ನನಗೆಲ್ಲ ಸರಿಯಾಗಿದೆಯಾ ನೋಡಿ ಅನ್ನೋ ಕೊಬ್ಬು ಬೇರೆ. ಅಯ್ಯೋ ಶಿವನೇ ರೀ ರೌಡಿ ಯಜಮಾನ್ರೆ, ನೀವು ನನ್ನ ಗಂಡ ರೀ. ಇಂಥದ್ದನ್ನೆಲ್ಲ ನಿಮ್ಮ ಹತ್ರ ಕೇಳ್ದೆ ಇನ್ ಯಾರ ಹತ್ರ ಕೇಳಕ್ಕಾಗತ್ತೆ? ಸರಿ, ಸ್ಕೂಲಿಗೆ ಲೇಟ್ ಆಗ್ತಾ ಇದೆ, ನಾನು ನಿಮ್ಮ ಜೊತೆ ಬರ್ತೀನಿ. ಇವತ್ತು ನೀವು ನನ್ನನ್ನ ಕರ್ಕೊಂಡೋಗಿ. ಕೈ ತೆಗೆ, ಕೈ ತೆಗೆ. ನಾನು ನಿನ್ನ ಕರ್ಕೊಂಡು ಹೋಗೋದಿರ್ಲಿ, ನೀನಿರೋ ಪರಿಸ್ಥಿತಿಗೆ ನೀ ಸ್ಕೂಲಿಗೆ ಬರೋ ಹಾಗೆ ಇಲ್ಲ. ಸ್ಕೂಲಿಗೆ ಬರಕ್ ಆಗದೆ ಇರೋಂಥದ್ದು ನನ್ಗೇನೂ ಆಗ್ಲಿಲ್ಲ ರೌಡಿ ಯಜಮಾನ್ರೆ. ಮುತ್ತಂತ ನನ್ನ ರೌಡಿ ಯಜಮಾನ್ರು ನನ್ನ ಜೊತೆಗಿದ್ದಾಗ ಕಾಯಿಲೆ ಎಲ್ಲ ಚೂಟಾಗಿದೆ. ಈಗ ನಾನು 100% ಪರ್ಫೆಕ್ಟ್ ಆಗಿದ್ದೀನಿ, ಕೆಲಸನೂ ಮಾಡ್ಬೋದು. ಪ್ಲೀಸ್ ನಾನು ನಿನ್ನ ಜೊತೆ ಬರ್ತೀನಿ. ಆಗಲ್ಲ ಅಂದ್ರೆ? ಆಗಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗತ್ತೆ? ನಮ್ಮ PT ಮಾಸ್ಟರ್ ಟೈಗರ್ ಹುಲಿ ಅವರಿದಾರಲ್ಲ, ಅವ್ರು ಬೆಳಗ್ಗೆ ಫೋನ್ ಮಾಡಿದ್ರು. ಮೇಡಮ್, ನೀವು ಬಸ್ಸಲ್ಲೆಲ್ಲ ಬರಕ್ಕೆ ಹೋಗ್ಬೇಡಿ, ನಿಮಗೆ ಕಷ್ಟ ಆಗುತ್ತೆ, ನಾನೇ ಕಾರ್ ತರ್ತೀನಿ, ನಿಮ್ಮನ್ನು ಪಿಕ್ ಮಾಡ್ತೀನಿ ಅಂತ ಹೇಳಿದ್ರು. ನೀವಿದ್ದೀರೋ ಅನ್ನೋ ಕಾನ್ಫಿಡೆನ್ಸಲ್ಲಿ ನಾನು ನಿಮ್ಮ ಜೊತೆ ಬರಲ್ಲ ಅಂದ್ಬಿಟ್ಟೆ. ಈಗ ನೀವು ನನ್ನನ್ನು ಕರ್ಕೊಂಡು ಹೋಗಿಲ್ಲ ಅಂದರೆ ಬೇರೆ ಆಪ್ಷನ್ ಇಲ್ಲ, ಅವರಿಗೆ ಫೋನ್ ಮಾಡಿ ಕರ್ಕೊಂಡೋಗಿ ಅಂತ ರಿಕ್ವೆಸ್ಟ್ ಮಾಡಬೇಕು. ಬೇಡ, ನೀನು ಅವನಿಗೆ ಮಾತ್ರ ಫೋನ್ ಮಾಡಬೇಡ, ನಿನ್ನ ನಾನೇ ಕರ್ಕೊಂಡು ಹೋಗ್ತೀನಿ.
ನಿಜವಾಗ್ಲೂ ರೌಡಿ ಯಜಮಾನ್ರೆ? ಕರ್ಕೊಂಡು ಥ್ಯಾಂಕ್ ಯು ಸೋ ಮಚ್. ತುಂಬಾ ಎಕ್ಸೈಟ್ ಆಗ್ಬೇಡ, ನನಗೆ ಕಷ್ಟ ಆಗುತ್ತೆ. ಹೊರಡೋಣ. ಛೇ 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 ಛೇ. ಈ ಮನೇಲಿ ಒಂದಿನ ನಾನು ಇಲ್ಲ ಅಂದ್ರೆ ಸಾಕು, ಏನೇನೆಲ್ಲ ನಡೆದು ಹೋಗುತ್ತೆ. ಏನೇ ನಡೆದ್ರೂ ಅದರಿಂದ ಒಳ್ಳೇದೇ ಆಗುತ್ತೆ ಅನ್ನೋ ಬೆಳಕು ಕಾಣ್ತಾ ಇದೆ ನನಗೆ. ಬೆಳಕು ಕಾಣುತ್ತೆ, ಯಾಕೆಂದ್ರೆ ಇನ್ನು ನಿಮ್ ಕಣ್ಣು ಕುರುಡಾಗಿಲ್ವಲ್ಲ, ಕಾಣ್ದೆ ಏನ್ ಮಾಡುತ್ತೆ ಹೇಳಿ? ಮಾ ಏನೋ ಮಾ ಇದೇನಿದು, ಇಬ್ರು ರೆಡಿಯಾಗೆಲ್ಲ ಹೊರಟಿದ್ದೀರಾ ಹಾಸ್ಪಿಟಲ್ಗ? ಇಲ್ಲಮ್ಮ, ಸ್ಕೂಲ್ಗೆ ಹೋಗ್ತಾ ಇದ್ದೀವಿ. ಸ್ಕೂಲ್ಗ? ಅಲ್ಲಮ್ಮ ಊರ್ಮಿಳ, ನಿನ್ನೆ ಎಲ್ಲ ಮೈಗೆ ಹುಷಾರಿಲ್ಲ ಅಂದೆ, ಈಗ ಇದ್ದಕ್ಕಿದ್ದಾಗೆ ಸ್ಕೂಲ್ಗೆ ಹೋಗ್ತೀನಿ ಅಂತಿದ್ಯಲ್ಲ, ಹೇಗಮ್ಮ? ಅಪ್ಪ ನಾನೀಗ ಹುಷಾರಾಗೇ ಇದ್ದೀನಿ. ಪಾಪ ಮಕ್ಳಿಗೆ ಬೇರೆ ಎಕ್ಸಾಮ್ ಹತ್ರದಲ್ಲೇ ಇದೆ. ಅಪ್ಪ ಎಕ್ಸಾಮ್ ಬೇರೆ ಹತ್ರ ಬರ್ತಾ ಇದೆ. ನಾನೇನಾದ್ರೂ ಈಗ ಸ್ಕೂಲ್ಗೆ ಹೋಗಿಲ್ಲ ಅಂದರೆ ಮಕ್ಳಿಗೆ ತೊಂದರೆ ಆಗುತ್ತೆ. ಪ್ಲೀಸ್ ನಾನು ಹೋಗ್ತೀನಿ, ಇಲ್ಲ ಅನ್ಬೇಡಿ. ಊರ್ಮಿಳಾ, ಅದು ಹಾಗಲ್ಲಮ್ಮ. ಇಲ್ಲಾದ್ರೆ ನಾವು ಉಳಿದೀವಿ, ನೋಡ್ಕೊಳ್ತೀವಿ. ಅಲ್ಲಿ ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆದರೆ ಯಾರು ನೋಡ್ಕೊಳ್ತಾರೆ? ಅಮ್ಮ, ನನ್ನ ಜೊತೆ ನನ್ನ ರೌಡಿ ಯಜಮಾನ್ರಿದ್ದಾರೆ. ಇವ್ರು ನನ್ನ ಜೊತೆ ಇದ್ರೆ ನನಗೆ 100 ಆನೆ ಬಲ ಇದ್ದ ಹಾಗೆ. ಅಂತೂ ನೀವಿಬ್ರು ಕಿತ್ತಾಡ್ಕೊಂಡೆ ಹತ್ರ ಆಗ್ತಾ ಇದ್ದೀರಲ್ಲ, ಹೀಗೆ 100 ಕಾಲ ಖುಷಿಯಾಗಿರಮ್ಮ. ಹಾಗಾದ್ರೆ ನಾವು ಸ್ಕೂಲಿಗೆ ಹೋಗ್ಬೋದಲ್ಲಪ್ಪ? ಧಾರಾಳವಾಗಿ ಹೋಗ್ಬಮ್ಮ. ಅಮ್ಮ, ನಾ ಹೋಗ್ಬಿಟ್ಟು ಬರ್ತೀವಿ. ಹಾ ಅಪ್ಪ ಬರ್ತೀವಿ. ರೀ ನಡೀರಿ. ಆ ಬಿಕಾರಿ 100 ಕಾಲ ನನ್ನ ಮಗನ ಜೊತೆ ಇರ್ಬೇಕಾ? ಛೇ ಛೇ, ನಾನು ಹಾಗೆ ಆಶೀರ್ವಾದ ಮಾಡೋದ್ನ? 7 ಜನ್ಮಕ್ಕೂ ಇವರಿಬ್ರು ಗಂಡ ಹೆಂಡತಿ ಆಗಿರ್ಲಿ, ಖುಷಿ ದುಪ್ಪಟ್ಟಾಗಿರ್ಲಿ ಅಂತ ಮನೆ ದೇವರಿಗೆ ಹೋಗಿ ಹರಕೆ ಕಟ್ತೀನಿ. ಕಟ್ಟು, ಚೆನ್ನಾಗಿ ಕಟ್ಟು. ಬಾಕಿ ಉಳ್ದಿರೋ ಶಾಸ್ತ್ರ ಮುಗ್ದು ಅವ್ರ ಸಂಬಂಧ ಆದಷ್ಟು ಬೇಗ ನೆಗೆದ್ ಬಿಡ್ಲಿ ಅಂತ ನಾನು ನಮ್ಮ ಮನೆ ದೇವರಿಗೆ ಇನ್ನೂ ಸ್ಟ್ರಾಂಗ್ ಆಗಿ ಹರಕೆ ಕಟ್ತೀನಿ. ನೋಡು ರಾಜೇಶ್ವರಿ, ನೀನೇನೇ ಹರಕೆ ಕಟ್ಟಿದ್ರು, ನಾನೇನೇ ಹರಕೆ ಕಟ್ಟಿದ್ರು, ಭಗವಂತನ ಕಟಕಟೆಯಲ್ಲಿ ಗೆಲ್ಲೋದು ಪ್ರೀತಿ ಒಳ್ಳೆತನ ಎರಡೇ. ನಿನ್ನ ಹತ್ರ ಇರೋ ದುಡ್ಡಾಗ್ಲಿ ದೊಡ್ಡಸ್ಗೆ ಆಗ್ಲಿ ಅಲ್ಲ, ತಿಳ್ಕೊ. ನಿನ್ನ ಓ, ಅವಳ ಜೊತೆ ಸೇರ್ಕೊಂಡು ಇವನಿಗೂ ಕೊಂಬು ಜಾಸ್ತಿ ಆಗಿದೆ. ಕತ್ತರಿಸ್ತೀನಿ, ಇಬ್ರು ಕೊಂಬನ್ನು ಸರಿಯಾಗಿ ಕತ್ತರಿಸ್ತೀನಿ.